ವೆಲ್ಕಮ್ ಟು ಆಲ್ GR ಕ್ಲಾಸಸ್. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಭಾಗ ಮೂರರಲ್ಲಿ ಬರ್ತಕ್ಕಂತಹ ಮೂಲಭೂತ ಹಕ್ಕುಗಳಾಗಿರ್ತಕ್ಕಂಥ ಸಮಾನತೆಯ ಹಕ್ಕುಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಸೊ ಕಲಂ 14ರಿಂದ 18ರವರೆಗೆ ಸಮಾನತೆಯ ಹಕ್ಕುಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ಇಂದು ಸ್ವಾತಂತ್ರ್ಯದ ಹಕ್ಕುಗಳ ಕುರಿತು ಚರ್ಚೆಯನ್ನು ಮಾಡೋಣ. ಸೊ ಆರ್ಟಿಕಲ್ 19ರಿಂದ 22ರವರೆಗೆ ಸ್ವಾತಂತ್ರ್ಯದ ಕುರಿತು ಹೇಳ್ತಾವ. ಸೊ ಇದರ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡೋಣ. ಕಲಂ 19 ಉಪವಿಧಿ 1 ಇದು ಭಾರತದ ಪ್ರತಿಯೊಬ್ಬ ನಾಗರಿಕ ಈ ಒಂದು ಸ್ವತಂತ್ರಗಳನ್ನು ಅನುಭವಿಸಬಹುದು ಅಂತ ಹೇಳ್ತದೆ. ಹಾಗಾದರೆ ಆ ಸ್ವತಂತ್ರಗಳು ಯಾವ್ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಶಾಂತವಾಗಿ ಸಭೆ ಸೇರುವ, ಸಂಘಗಳನ್ನು ಸ್ಥಾಪಿಸುವ, ಸಂಚರಿಸುವ, ವಾಸಿಸುವ ಮತ್ತು ನೆಲೆಸುವ, ಉದ್ಯೋಗ ಮತ್ತು ವ್ಯಾಪಾರವನ್ನು ಕೈಗೊಳ್ಳುವ. ಸೊ ಈ ಒಂದು ಕಲಂ 19 ಇದು ದೇಶೀಯ ಪ್ರಜೆಗೆ ಮಾತ್ರ ಅನ್ವಯವಾಗ್ತದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು ರೀ. ಸೊ ಮೊದಲನೇದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವತಂತ್ರ. ಸೊ ಇಲ್ಲಿ ಯಾವುದೇ ವ್ಯಕ್ತಿ ದೇಶದ ಸಾರ್ವಭೌಮತೆ ಮತ್ತು ಭಾವೈಕ್ಯತೆ, ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ ಮತ್ತು ಸಭ್ಯತೆ, ರಾಜ್ಯದ ಭದ್ರತೆ, ಒಂದು ಅಂತಾರಾಷ್ಟ್ರದೊಂದಿಗೆ ಇರ್ತಕ್ಕಂಥ ಒಂದು ಸಂಬಂಧ, ನ್ಯಾಯಾಂಗ ನಿಂದನೆ, ಹಾಗೆ ಯಾವುದೇ ವ್ಯಕ್ತಿಗೆ ಅಪರಾಧ ನಿಂದನೆಯನ್ನು ಬರೆಸುವಂಥ ಒಂದು ಪ್ರಚೋದನೆ, ಹಾಗೆ ಮಾನನಷ್ಟ ಅಂಶಗಳಿಗೆ ಗಮನ ಕೊಟ್ಟು, ಈ ಎಲ್ಲ ಅಂಶಗಳಿಗೆ ಗಮನ ಕೊಟ್ಟು ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಅದು ಮೌಖಿಕವಾಗಿ ಆಗಿರ್ಬೋದು, ಚಿತ್ರಕಲೆಯ ಮೂಲಕ, ಭಾವ ಅಭಿನಯದ ಮೂಲಕ ಅಥವಾ ನಾಟಕಗಳ ಮೂಲಕ, ಆಂಗಿಕ ಭಾಷೆ ಅಥವಾ ಬರವಣಿಗೆಯ ಮೂಲಕ ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಅಂತೇಳಿ ಇಲ್ಲಿ ಹೇಳಲಾಗ್ತದೆ. ಸೊ ಎರಡನೇದಾಗಿ ಶಾಂತಿಯುತವಾಗಿ ಅಥವಾ ಸಶಸ್ತ್ರರಹಿತವಾಗಿ ಸಭೆಯನ್ನು ಸೇರುವ ಸ್ವತಂತ್ರ. ಸೊ ಯಾವುದೇ ವ್ಯಕ್ತಿ ದೇಶದ ಸಾರ್ವಭೌಮತ್ವ ಮತ್ತು ಭಾವೈಕ್ಯತೆ, ಸಾರ್ವಜನಿಕ ಸುವ್ಯವಸ್ಥೆ ಈ ಎರಡೂ ಅಂಶಗಳಿಗೆ ಗಮನವನ್ನು ಕೊಟ್ಟು ಮತ್ತು ಸರ್ಕಾರ ಹಾಕ್ತಕ್ಕಂಥ ನಿರ್ಬಂಧಗಳಿಗೆ ಒಳಪಟ್ಟು ಯಾವುದೇ ಒಂದು ಸ್ಥಳದಲ್ಲಿ ಸಶಸ್ತ್ರಗಳಿಲ್ಲದೆ ಯಾವುದೇ ಉದ್ದೇಶಕ್ಕೆ ಸಭೆ ಸೇರಬಹುದು ಅಂತೇಳಿ ಇಲ್ಲಿ ಹೇಳಲಾಗ್ತದೆ. ಸೊ ಸೂಚನೆ ಏನಪ್ಪ ಅಂತಂದ್ರೆ, ಸಂಬಂಧಪಟ್ಟಿರ್ತಕ್ಕಂಥ DC ಆಗಿರ್ಬೋದು, CRPC ಸೆಕ್ಷನ್ 144ರ ಪ್ರಕಾರ ಅಂತಹ ಸಭೆಗಳನ್ನು ಸೇರದಂತೆ ನಿರ್ಬಂಧಿಸಬಹುದು ಅಂತೇಳಿ ಹೇಳಲಾಗ್ತದೆ. ಸೊ IPC ಸೆಕ್ಷನ್ 141ರ ಪ್ರಕಾರ 4 ಅಥವಾ 4ಕ್ಕಿಂತ ಹೆಚ್ಚಿನ ಜನರು 144ನೇ ಸೆಕ್ಷನ್ ಜಾರಿಯಲ್ಲಿರುವಾಗ ಅಷ್ಟು ಜನ ನಿಂತುಕೊಂಡ್ರೆ ಇದನ್ನು ಕ್ರಿಮಿನಲ್ ಮೊಕದ್ದಮೆಯನ್ನು ಇವರು ಎದುರಿಸಬೇಕಾಗ್ತದೆ ಅಂಥೇಳಿ ಹೇಳಲಾಗ್ತದೆ. ಸೊ ಸಂಘ ಮತ್ತು ಯೂನಿಯನ್ ಸಹಕಾರಿ ಸಂಘಗಳನ್ನು ರಚಿಸುವ ಒಂದು ಸ್ವತಂತ್ರವಾಗಿರ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ದೇಶದ ಸಾರ್ವಭೌಮತ್ವ ಮತ್ತು ಭಾವೈಕ್ಯತೆ, ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ನೈತಿಕತೆ, ಸೊ ಈ ಒಂದು ಅಂಶಗಳ ಒಂದು ನಿಬಂಧನೆಗೊಳಪಟ್ಟು, ಹಾಗೆ ಯಾವುದೇ ರಾಜಕೀಯ ಪಕ್ಷ, ಯುವಕ ಮತ್ತು ಯುವತಿಯರ ಸಂಘಗಳು, ಯೂನಿಯನ್ಗಳು, ಕ್ಲಬ್ಗಳು, ಸಹಕಾರಿ ಸಂಘಗಳನ್ನು ಸ್ಥಾಪಿಸಬಹುದು ಅಂಥೇಳಿ ಹೇಳಲಾಗ್ತದೆ. ನೆಕ್ಸ್ಟ್, ಸಂಚರಿಸುವ ಸ್ವತಂತ್ರ. ಯಾವುದೇ ವ್ಯಕ್ತಿ ಸಾರ್ವಜನಿಕ ಹಿತಾಸಕ್ತಿ, ಬುಡಕಟ್ಟು ಜನಾಂಗದ ಹಿತಾಸಕ್ತಿಗಳಿಗೆ ಗಮನ ಕೊಟ್ಟು ದೇಶದ ಒಳಗಡೆ ಯಾವುದೇ ಪ್ರದೇಶದಲ್ಲಿ ಮುಕ್ತವಾಗಿ ಚಲಿಸಬಹುದು ಅಥವಾ ಸಂಚರಿಸಬಹುದು. ನೆಕ್ಸ್ಟ್, 5th ಒನ್, ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ. ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಬುಡಕಟ್ಟು ಜನರ ಸುರಕ್ಷತೆ ಮತ್ತು ಅಂಶಗಳಿಗೆ ಗಮನ ಕೊಟ್ಟು ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ ಅಂತೇಳಿ ಇದು ಹೇಳ್ತದೆ. ನೆಕ್ಸ್ಟ್, ಆಸ್ತಿಯನ್ನು ಹೊಂದುವಂಥ ಒಂದು ಸ್ವತಂತ್ರ. ಸೊ ಇದ್ರ ಬಗ್ಗೆ 44ನೇ ತಿದ್ದುಪಡಿ ಈ ಒಂದು ಆಸ್ತಿಯನ್ನು ಹೊಂದುವ ಸ್ವತಂತ್ರ ಇತ್ತು, ಮೂಲತಃ ಸಂವಿಧಾನದೊಳಗೆ ಇದು ಇತ್ತು. ಆದರೆ 44ನೇ ತಿದ್ದುಪಡಿಯ ಮೂಲಕ 1978ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದುಬಿಟ್ಟು ಆಸ್ತಿ ಹಕ್ಕನ್ನು ರದ್ದುಗೊಳಿಸಲಾಗಿದೆ. ಸೊ ಆಸ್ತಿ ಹಕ್ಕು ಈಗ 300A ಕಲಮಿನ ಅಡಿಯೊಳಗೆ ಕೇವಲ ಒಂದೊಂದು ಕಾನೂನಾತ್ಮಕ ಹಕ್ಕಾಗಿ ಇವಾಗ ಉಳಿದುಕೊಂಡಿದೆ. ಸೊ
ನೆಕ್ಸ್ಟ್ ಒನ್, ಉದ್ಯೋಗ ಮತ್ತು ವ್ಯಾಪಾರವನ್ನು ಕೈಗೊಳ್ಳುವ ಸ್ವಾತಂತ್ರ್ಯ. ಯಾವನೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಹಿತಾಸಕ್ತಿಗೆ ಗಮನ ಕೊಟ್ಟು ತನ್ನ ಇಚ್ಛೆಯಂತೆ ಯಾವುದೇ ಉದ್ಯೋಗ, ವ್ಯಾಪಾರ ಮತ್ತು ವ್ಯವಹಾರವನ್ನು ಕೈಗೊಳ್ಳಬಹುದು ಅಂತ ಹೇಳ್ತದೆ. ನೆಕ್ಸ್ಟ್, ಅಂಥವುಗಳ ಮೇಲೆ ಸರ್ಕಾರ ನಿರ್ಬಂಧಗಳನ್ನು ಹಾಕ್ಬೋದು ಅಂತ ಕೂಡ ಇದು ಹೇಳ್ತದೆ. ನೆಕ್ಸ್ಟ್, ಆರ್ಟಿಕಲ್ 20 ಸಂವಿಧಾನದ ಕಲಂ 20 ಇದು ಅಪರಾಧಿಯನ್ನು ಅಪರಾಧಿ ಎಂದು ನಿರ್ಣಯಿಸುವಾಗ ಕೆಲವು ಸ್ವಾತಂತ್ರ್ಯಗಳ ಕುರಿತು ಮಾತನಾಡ್ತದೆ. ಅಂದರೆ ಯಾವುದೇ ವ್ಯಕ್ತಿ ಒಂದು ಗುರುತರ ಆರೋಪಕ್ಕೆ ಒಳಗಾದಾಗ ನ್ಯಾಯಾಧೀಶ ಆತನಿಗೆ ಶಿಕ್ಷೆಯನ್ನು ನೀಡುವಾಗ ಪ್ರಕಟಿಸುವಂಥ ಒಂದು ಸಂದರ್ಭದೊಳಗೆ ಅಂಥ ಆರೋಪಿ ಕೆಲವೊಂದಿಷ್ಟು ಸ್ವತಂತ್ರಗಳನ್ನು ಹೊಂದಿರ್ತಾನೆ. ಸೊ ಅದರ ಕುರಿತು ಈ ಒಂದು ಆರ್ಟಿಕಲ್ 20 ಹೇಳ್ತದೆ. ಸೊ ಅಪರಾಧ ಎಸಗಿರ್ತಕ್ಕಂಥ ಸಮಯದೊಳಗೆ ಇರ್ತಕ್ಕಂಥ ಕಾನೂನಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಇವರು ಪಡ್ಕೋಬೇಕಾಗ್ತದೆ. ಇಲ್ಲಿ ವಿಶೇಷ ಸೂಚನೆ ಏನಪ್ಪ ಅಂತಂದರೆ, ಇದು ಕೇವಲ ಕ್ರಿಮಿನಲ್ ಅಪರಾಧಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು ಸಿವಿಲ್ ಮತ್ತು ತೆರಿಗೆ ಸಂಬಂಧಿತ ಪ್ರಕರಣಗಳಿಗೆ ಅನ್ವಯವಾಗುವುದಿಲ್ಲ ಅಂತೇಳಿ ನೋಡ್ಬೋದು. ಸೊ ಒಂದೇ ತರಹದ ಅಪರಾಧಗಳಿಗೆ ಎರಡು ರೀತಿಯ ಶಿಕ್ಷೆಯನ್ನು ಪ್ರಕಟಿಸುವಂತಿಲ್ಲ ಅಂತ ಹೇಳ್ತದೆ. ನೆಕ್ಸ್ಟ್, ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಆ ಆರೋಪಿಗೆ ಯಾವುದೇ ರೀತಿಯಾಗಿ ಮೌಖಿಕ ಮತ್ತು ಲಿಖಿತ ಒತ್ತಾಯವನ್ನು ಪಡಿಸುವಂತಿಲ್ಲ ಅಂತೇಳಿ ಇದು ಹೇಳ್ತದೆ. ಸೊ ನೆಕ್ಸ್ಟ್, ಆರ್ಟಿಕಲ್ 21 ಇದು ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ಮಾತನಾಡ್ತದೆ. ಸೂಕ್ತ ಅಥವಾ ಯುಕ್ತ ಅಥವಾ ನ್ಯಾಯಬದ್ಧ ಮತ್ತು ವಿವೇಚನಾಶೀಲ ಕಾನೂನಿನ ಹೊರತು ಯಾವನೇ ವ್ಯಕ್ತಿಯ ಒಂದು ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಯಾರು ಕಸಿದುಕೊಳ್ಳುವ ಹಾಗಿಲ್ಲ ಅಂಥೇಳಿ ಈ ಒಂದು ಆರ್ಟಿಕಲ್ ಹೇಳ್ತದೆ. 1950ರ ಗೋಪಾಲನನ್ ಪ್ರಕರಣದೊಳಗೆ ಮಾನ್ಯ ಸುಪ್ರೀಂ ಕೋರ್ಟ್ ಈ ಒಂದು ಕಲಮನ್ನು ಸಂಕುಚಿತವಾಗಿ ಅರ್ಥೈಸಿರುವುದನ್ನು ನಾವು ನೋಡ್ಬೋದು. ಸೊ ಅಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಕಾನೂನಿನ ಮೂಲಕ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಬಹುದು ಅಂತೇಳಿದು ಸಂಕುಚಿತವಾಗಿ ಅದನ್ನು ಅರ್ಥೈಸಿರ್ತದೆ. ಸೊ ಅದೇ ನೆಕ್ಸ್ಟ್ 1978ರೊಳಗೆ ಮನೇಕ ಪ್ರಕರಣದೊಳಗೆ ಅದೇ ಮಾನ್ಯ ಸುಪ್ರೀಂ ಕೋರ್ಟ್ ಈ ಒಂದು ಕಲಮನ್ನು ವಿಶಾಲ ದೃಷ್ಟಿಕೋನದಲ್ಲಿ ಅರ್ಥೈಸಿರುವುದನ್ನು ನಾವು ನೋಡ್ಬೋದು. ಸೊ ರಾಜ್ಯ ಜಾರಿ ಮಾಡ್ತಕ್ಕಂಥ ಕಾನೂನುಗಳು ನ್ಯಾಯ, ವಿಚಾರಶೀಲತೆ ಮತ್ತು ವೈಜ್ಞಾನಿಕತೆಯಿಂದ ಕೂಡಿರ್ಬೇಕಂಥೇಳಿ ಇದು ಹೇಳ್ತದೆ. ಸೊ ಇದಿಷ್ಟು ಆರ್ಟಿಕಲ್ 21 ಹೇಳ್ತದೆ. ನೆಕ್ಸ್ಟ್, ಕಲಂ 21A ಇದು ಶಿಕ್ಷಣದ ಹಕ್ಕು ಕುರಿತು ಮಾತನಾಡ್ತದೆ. ಸೊ ಇಲ್ಲಿ 86ನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ತಂದುಬಿಟ್ಟು 2002ರೊಳಗೆ 21A ಪ್ರಕಾರ ಫಂಡಮೆಂಟಲ್ ರೈಟ್ಸ್ ಆಗಿ ಭಾರತದ ಸಂವಿಧಾನಕ್ಕೆ ಸೇರಿಸಿದ್ರೆ 45ನೇ ವಿಧಿ ಪ್ರಕಾರ DPSP ಮೀನ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ. ಸೊ 51A ವಿಧಿ ಪ್ರಕಾರ ಫಂಡಮೆಂಟಲ್ ಡ್ಯೂಟಿ ಅಂತ ಹೇಳ್ತೀವಿ. ಸೊ 21A 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸಬೇಕು ಅಂತೇಳಿ 21A ಆರ್ಟಿಕಲನ್ನು ಮೂಲಭೂತ ಹಕ್ಕಾಗಿ ಸೇರಿಸಲಾಗ್ತದೆ. ಹಾಗೆ 45ನೇ ವಿಧಿ ಪ್ರಕಾರ ಇದು 6ರಿಂದ 14 ವರ್ಷದ ಮಕ್ಕಳ ರಕ್ಷಣೆ ಮತ್ತು ಪಾಲನೆ ರಾಜ್ಯದ ಒಂದು ಕರ್ತವ್ಯ ಅಂತೇಳಿ 45ನೇ ಆರ್ಟಿಕಲ್ ಹೇಳ್ತದೆ. ನೆಕ್ಸ್ಟ್ 51A ವಿಧಿ ಇದು ಹೊಸ ಕರ್ತವ್ಯ. ಮೂಲತಃ ಸಂವಿಧಾನದೊಳಗೆ 10 ಮೂಲಭೂತ ಕರ್ತವ್ಯಗಳಿರ್ತಾವೆ. ಸೊ ಈ ಒಂದು ತಿದ್ದುಪಡಿಯನ್ನು ತರುವುದರ ಮೂಲಕ 51A ವಿಧಿಯನ್ನು ಭಾರತದ ಸಂವಿಧಾನಕ್ಕೆ ಸೇರಿಸ್ಪಡೆ ಮಾಡಿ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗ್ತದೆ. ಇದು 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು ಪೋಷಕರ ಕರ್ತವ್ಯ ಅಂತೇಳಿ ಹೇಳ್ತದೆ. 1992ರೊಳಗೆ ಮಾನ್ಯ ಸುಪ್ರೀಂ ಕೋರ್ಟ್ ಭಾರತ ಸರ್ಕಾರಕ್ಕೆ ನೌಕರಿ ಹಿಡಿಯುವವರಿಗೂ ಕೂಡ ಉಚಿತ ಶಿಕ್ಷಣವನ್ನು ಕೊಡುವಂತೆ ಇದು ನಿರ್ದೇಶಿಸಿರ್ತದೆ. ಅಧಿಕ ಸಂಪನ್ಮೂಲದ ಕೊರತೆಯಿಂದ ಭಾರತ ಸರ್ಕಾರ ಈ ಒಂದು ನಿರ್ದೇಶನವನ್ನು ಪುನರ್ ಪರಿಶೀಲನೆ ಮಾಡಬೇಕಂತೇಳಿ ಮನವಿ ಸಲ್ಲಿಸಿದಾಗ 1993ರಲ್ಲಿ ಪುನರ್ ಪರಿಶೀಲಿಸಿದ ನ್ಯಾಯಾಲಯ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಬೇಕು ಅಂತೇಳಿ ನಿರ್ದೇಶಿಸ್ತದೆ. ಸೊ ಭಾರತದ ಸಂಸತ್ತು ಮೇಲೆ ಹೇಳಿದಂಥ ಒಂದು ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡಿ ಈ ಒಂದು ಶಿಕ್ಷಣದ ಹಕ್ಕು ಕಾಯ್ದೆಯನ್ನು 2009ರಂದು ಪಾಸ್ ಮಾಡಿ 2010ರಂದು ದೇಶದ ತುಂಬ ಅದನ್ನು ಜಾರಿಗೊಳಿಸ್ತದ ಅಂತೇಳಿ ಹೇಳ್ಬೋದು ರೀ.
ನೆಕ್ಸ್ಟ್ ಆರ್ಟಿಕಲ್ 22. ಸೊ ಆರ್ಟಿಕಲ್ 22 ಇದು ದಸ್ತಗಿರಿ ಮತ್ತು ಸ್ಥಾನಬದ್ಧತೆಯಿಂದ ರಕ್ಷಣೆಯ ಕುರಿತು ಮಾತನಾಡ್ತದೆ. ಅಂದರೆ ಇಲ್ಲಿ ಸಾಮಾನ್ಯ ಕಾನೂನುಗಳ ಅಡಿಯಲ್ಲಿ ಬಂಧನ ಮತ್ತು ಎಚ್ಚರಿಕೆಯ ಬಂಧನ ಅಂಥೇಳಿ ಹೇಳ್ತೀವಿ. ಸೊ ಸಾಮಾನ್ಯ ಕಾನೂನುಗಳ ಅಡಿ ಬಂಧನ ಅಂದರೆ ಅಪರಾಧ ಮಾಡಿರಬಹುದಂತೇಳಿ ಶಂಕಿಸಿ ಬಂಧನಕ್ಕೊಳಪಡಿಸುವುದು. ಸೊ ಬಂಧನಕ್ಕೆ ಒಳಗಾಗುವಾಗ 4 ರಕ್ಷಣೆಗಳನ್ನು ಅವರು ಅನುಭವಿಸ್ಬೋದು. ಒಂದು, ಬಂಧನದ ಕಾರಣವನ್ನು ತಿಳಿಯುವ. 2ನೇದು, ವಕೀಲರನ್ನು ಅವರು ಸಂಪರ್ಕಿಸುವ. 3, 24 ಗಂಟೆಯೊಳಗೆ ಹತ್ತಿರದ ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಜರಾಗುವ. 4ನೇದು, ಹಾಜರುಪಡಿಸದಿದ್ದರೆ ಬಿಡುಗಡೆಗೊಳ್ಳುವ. ಈ 4 ತೆರನಾದ ಒಂದು ರಕ್ಷಣೆಗಳನ್ನು ಅವರು ಅನುಭವಿಸ್ತಾರೆ. ಸೊ ಒಂದು ಪ್ರಮುಖ ಸೂಚನೆ ಏನಪ್ಪ ಅಂತಂದರೆ, ಈ ಎಲ್ಲ ಸ್ವತಂತ್ರಗಳು ಕೇವಲ ಕ್ರಿಮಿನಲ್ ಚಟುವಟಿಕೆಗಳಿಗೆ ಮಾತ್ರ ಸಂಬಂಧಿಸಿದಾವೆ. ಸೊ ಪ್ರತಿಬಂಧಕ ಕಾನೂನು ಅಡಿಯಲ್ಲಿ ಬಂಧಿಸಿದಾಗ ಆಗಲಿ, ತೆರಿಗೆ ಸಂಬಂಧಿತ ವಿವಾದಗಳಾಗಲಿ, ನ್ಯಾಯಾಲಯವೇ ಬಂಧಿಸುವಂತ ಹೇಳಿದಾಗ ಆಗಲಿ, ಅಥವಾ ಸಿವಿಲ್ ಪ್ರಕರಣಗಳು, ಸೊ ಈ ಎಲ್ಲ ಒಂದು ಅಪರಾಧಗಳಿಗೆ ಈ ಒಂದು ಸಾಮಾನ್ಯ ಕಾನೂನುಗಳ ಅಡಿಯಲ್ಲಿ ಬಂಧನ ಇದು ಅನ್ವಯವಾಗುವುದಿಲ್ಲ ಅಂತ ಹೇಳ್ಬೋದು. ಹಾಗಾದರೆ ಎಚ್ಚರಿಕೆಯ ಬಂಧನ ಅಂತಂದರೆ ಅಪರಾಧವನ್ನು ಮಾಡಬಹುದು, ಇನ್ನು ಮುಂದೆ ಅಪರಾಧವನ್ನು ಮಾಡಬಹುದು ಅಂಥೇಳಿ ಊಹಿಸಿ ಬಂಧನಕ್ಕೆ ಒಳಪಡಿಸೋದು. ಸೊ ಮುನ್ನೆಚ್ಚರಿಕೆಯ ಬಂಧನ ಅಥವಾ ಪ್ರತಿಬಂಧಕ ಕಾಯ್ದೆಗಳ ಅಡಿಯೊಳಗೆ ಯಾವುದೇ ವ್ಯಕ್ತಿಯನ್ನು ಬಂಧಿಸಿದಾಗ ಗರಿಷ್ಠ 3 ತಿಂಗಳವರೆಗೆ ಜೈಲಿನಲ್ಲಿಡ್ಬೋದು ಅಂಥೇಳಿ ಹೇಳಲಾಗ್ತದೆ. ಸೊ ಅಂಥ ಅವಧಿಯನ್ನು ಮುಂದುವರಿಸಬೇಕಂತಂದ್ರೆ ಹೈಕೋರ್ಟಿನ ಒಂದು ಮುಖ್ಯ ನ್ಯಾಯಮೂರ್ತಿಯವರ ನೇತೃತ್ವದ ಸಮಿತಿಯು ಶಿಫಾರಸನ್ನು ಮಾಡಬೇಕು. ಇಲ್ಲವಾದರೆ ಅಂಥ ವ್ಯಕ್ತಿಯನ್ನು ಬಿಡುಗಡೆಗೊಳಿಸಬೇಕು ಅಂಥೇಳಿ ಸಂವಿಧಾನ ಹೇಳ್ತದೆ. ಸೊ ಮೊರಾರ್ಜಿ ದೇಸಾಯಿಯವರ ಸರ್ಕಾರ 44ನೇ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಿಬಿಟ್ಟು 1978ರೊಳಗೆ 3 ತಿಂಗಳ ಒಂದು ಅವಧಿಯನ್ನು 2 ತಿಂಗಳ ಅವಧಿಗೆ ಕಡಿಮೆಗೊಳಿಸ್ತದೆ. ಸೊ ಮುನ್ನೆಚ್ಚರಿಕೆ ಕಾಯ್ದೆಗಳಂತೇಳಿ ಇಲ್ಲಿ ಬರ್ತಾವ. ಸೊ ಮುನ್ನೆಚ್ಚರಿಕೆ ಕಾಯ್ದೆಗಳಂತಂದ್ರೆ ಪ್ರಮುಖವಾಗಿ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂತ ಹೇಳ್ತೀವಿ. ಸೊ ಇದು 1950 ಒಳಗೆ ಬರ್ತದೆ. ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಮೀಸಾ ಇದು 1971ರೊಳಗೆ ಬರ್ತದೆ. ನೆಕ್ಸ್ಟ್ ಕಾಪಿಪೋಸಾ ಇದು 1974ರಲ್ಲಿ. ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ನಾಸಾ ಅಂತ ಹೇಳ್ತೀವಿ, ಇದು 1980ರೊಳಗೆ. ಟೆರರಿಸ್ಟ್ ಆ್ಯಕ್ಟಿವಿಟಿ ಆ್ಯಕ್ಟ್ ಟಾಡಾ ಅಂತ ಕರಿತೀವಿ. ಸೊ ಇದು 1985ರೊಳಗೆ ಜಾರಿ ಬಂದರೆ ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆ್ಯಕ್ಟಿವಿಟಿ, ಇದನ್ನು ಶಾರ್ಟ್ಕಟ್ಟಾಗಿ ಪೋಟಾ ಅಂಥೇಳಿ ಕರಿತೀವಿ. ಇದು 2002ರೊಳಗೆ ಬಂದಿರೋದನ್ನು, ಈ ಆ್ಯಕ್ಟ್ ಬಂದಿರೋದನ್ನು ನೋಡ್ಬೋದು. ಸೊ ಜಗತ್ತಿನ ಯಾವುದೇ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದೊಳಗೆ ಇಂಥ ಪ್ರತಿಬಂಧಕ ಬಂಧನದಂಥ ನಿಯಮಗಳನ್ನು ಹಾಕಿಲ್ಲ ಅಂಥೇಳಿ ಹೇಳ್ಬೋದು ರೀ. ಸೊ ಪ್ರಸ್ತುತ 1967ರ ಕಾನೂನು ಬಾಹಿರ ಚಟುವಟಿಕೆ ಕಾಯ್ದೆ ಜಾರಿಯಲ್ಲಿರುವುದನ್ನು ನಾವು ನೋಡ್ಬೋದು. ಸೊ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.